ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲನ ನಾನು ವಂದಿಸುವಂತವನಾಗಿದ್ದಾನೆ. ಇವತ್ತಿನ ವಾಕ್ಯ ಲೂಕ 16:10. ಸ್ವಲ್ಪವಾದುದರಲ್ಲಿ ನೀವು ನಂಬಿಗಸ್ತಿಕೆ ಆಗಿದ್ರೆ ಬಹಳವಾದುದರಲ್ಲಿಯೂ ನೀನ್ ನಂಬಿಗಸ್ತಿಕೆ ಆಗಿರ್ತೀಯ. ಸ್ವಲ್ಪವಾದುದರಲ್ಲಿ ನೀನ್ ನಂಬಿಗಸ್ತಿಕೆ ಆಗಿ ಇಲ್ಲದೆ ಹೋದ್ರೆ ಬಹಳವಾದುದರಲ್ಲಿಯೂ ನೀನು ನಂಬಿಗಸ್ತಿಕೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ದೇವರು ಒಂದು ಜವಾಬ್ದಾರಿ ನಿಮ್ ಕೈಯಲ್ಲಿ ಕೊಡಲ್ಪಟ್ರೆ, ಒಂದು ವ್ಯಾಪಾರ ಆಗಿರ್ಬೋದು, ಮತ್ತೆ ಒಂದು ಕೆಲಸ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಯಾವುದೇ ಒಂದು ಜವಾಬ್ದಾರಿ ದೇವ್ರು ನಿನ್ ಕೈಯಲ್ಲಿ ಕೊಡ್ತಾ ಇದ್ದಾರ ಅಂದ್ರೆ ಆ ಒಂದು ಜವಾಬ್ದಾರಿಯಲ್ಲಿ ನೀನ್ ನಂಬಿಗಸ್ತಿಗೆ ಆಗಿರ್ಬೇಕು ದೇವ್ರ ಸಮ್ಮುಖದಲ್ಲಿ. ಮತ್ತೆ ಕೊಡೋ ವಿಷಯದಲ್ಲಿ ನಂಬಿಗಸ್ತಿಗೆ ಆಗಿರ್ಬೇಕು. ಪರಿಶುದ್ಧ ಜೀವನದಲ್ಲಿ ನೀನ್ ನಂಬಿಗಸ್ತಿಗೆ ಆಗಿರೋ. ದೇವ್ರು ಈ ಒಂದು ರಕ್ತದಲ್ಲಿ ಶುದ್ಧಿ ನಿನ್ನ ಮಾಡಿದಾರ ಅಂದ್ರೆ ನೀನು ಪರಿಶುದ್ಧನ ಆಗಿರ್ಬೇಕು. ನೀನು ಮತ್ತೆ ಪಾಪ ಮಾಡಬೇಡ. ದೇವ್ರಿಗಾಗಿ ನೀನು ಪರಿಶುದ್ಧನ ಆಗಿರುವಾಗ ದೇವ್ರಿಗೆ ನೀನು ನಂಬಿಗಸ್ತಿಗೆ ಆಗಿದೀಯ.